ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ದೀಪಾವಳಿ ಹಬ್ಬದ ಇದು ಧನಲಕ್ಷ್ಮಿ ಪೂಜೆ ನಮ್ಮಮ್ಮನ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದು, ಮತ್ತು ಇಲ್ಲಿ ಹೇಗೆ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ. ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ನಾನು ವ್ಲಾಗನ್ನು ಈ ರಂಗೋಲಿ ಹಾಕೋದ್ರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಮುಂದೆ ನಾವೇನೇನು ಹೇಗೆ ರೆಡಿ ಆಗಿದ್ದಾವೆ ಮಕ್ಕಳೆಲ್ಲ, ಮತ್ತು ಯಾವ ರೀತಿ ಪೂಜೆ ಮಾಡ್ತೀವಿ, ಸಿಂಪಲ್ಲಾಗಿರುತ್ತೆ. ಸೊ ಎಲ್ಲೂ ಅಂದರೆ ಸ್ಕಿಪ್ ಮಾಡಿಬಿಟ್ಟು ನೋಡಬೇಡಿ, ವಿಡಿಯೋ ಪೂರ್ತಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫಸ್ಟಿಗೆ ನಾವು ನೋಡಿ ಸಂಜೆ ಹೊತ್ತಲ್ವ, ಹಂಗೆ ದೀಪಗಳ ಹಬ್ಬ, ದೀಪಾವಳಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇವತ್ತು ನೋಡಿ ಎಲ್ಲ ಗಾಡಿಗಳಿಗೆ ಹಾರ, ಆಮೇಲೆ ಕುಂಕುಮ ಎಲ್ಲ ಇಟ್ಟಾಯಿತು. ಸೊ ಇದು ನಮ್ಮ ಅಮ್ಮನ ಮನೆ ಬ್ಲಾಗ್ ಆಗಿರುತ್ತೆ. ಇವಾಗ ನಮ್ಮ ಎಲ್ಲಮ್ಮ ತಾಯಿನ ಕೂಡ ನಾವು ರೆಡಿ ಮಾಡಿದ್ದೀವಿ. ಸೊ ಇನ್ನೂ ನಾವು ನೈವೇದ್ಯಕ್ಕೆ ಏನೂ ಇಟ್ಟಿಲ್ಲ, ಸುಮ್ಮನೆ ಹಂಗೆ ಜಸ್ಟ್ ರೆಡಿ ಮಾಡಿದ್ದೀವಿ. ಸೊ ಈ ರೀತಿ ಸಿಂಪಲ್ಲಾಗಿದೆ ನೋಡಿ, ಈ ರೀತಿ ಡೆಕೋರೇಷನ್ ಮಾಡಿರೋದು. ದೀಪನೂ ಇಟ್ಟಾಯಿತು. ಸೊ ನೋಡ್ತಿರ್ಬೋದು ನೀವು. ಇವಾಗ ಇದೆಲ್ಲ ರೆಡಿ ಆದಮೇಲೆ ನೋಡಿ ಅಷ್ಟೇ, ನಾವು ಹಾರನ ಕೂಡ ಎಲ್ಲೆಲ್ಲೋ ಮಿಕ್ಕಿದೆ ನೋಡಿ, ಅದು ಅಲ್ಲಿ ರಂಗೋಲಿ ತೆಗಿತಿದ್ರಲ್ಲ, ಇದು ಫೈನಲಾಗಿ ಈ ರೀತಿ ಬಂದಿದೆ ನೋಡಿ. ಇಲ್ಲಿ ನಮ್ಮಮ್ಮ ಮೊಮ್ಮಗಳನ್ನ ತೊಗೊಂಡ್ಬಿಟ್ಟು ಕೂತಿದ್ದಾಳೆ. ನಮ್ಮ ಅತ್ತಿಗೆ ಏನಿದೆ ಅದು ರಂಗೋಲಿನ ಹಾಕ್ತಾಯಿದ್ದಾರೆ. ಸೊ ನಮ್ಮಮ್ಮ ಮತ್ತು ನನ್ನ ಸೊಸೆ ಈ ರೀತಿ ಕೂತಿದ್ದಾರೆ ನೋಡಿ. ಮತ್ತು ಏನಪ್ಪ ಅಂದರೆ ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ. ಮಕ್ಕಳನ್ನ ಫಸ್ಟ್ ರೆಡಿ ಮಾಡ್ತಾಯಿದ್ದಾರೆ ಅಷ್ಟೇ. ನಾವು ಸಿಂಪಲ್ಲಾಗಿ ನಮ್ಮ ಮನೇಲಿ ಮಾಡೋದು. ಇವಾಗ ಬನ್ನಿ ನಾನು ಮೇಯ್ನಾಗಿ ತೋರಿಸ್ತೀನಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಪ್ರಸಾದ ಪಂಚಾಮೃತ ನಾವು ಯಾವ ರೀತಿ ಮಾಡ್ತೀವಿ ನೋಡಿ. ಅಂದರೆ ನಮ್ಮ ಅಮ್ಮನೇ ಮಾಡೋದು ಪ್ರತಿ ವರ್ಷವೂ. ಇವಾಗ ಸಕ್ಕರೆನ ಫಸ್ಟ್ ತೊಗೊಂಡಿದ್ದಾರೆ ನೋಡಿ ಅವರು. ಬಾಳೆಹಣ್ಣು ಈ ರೀತಿ ಒಂದು 7 ಬಾಳೆಹಣ್ಣನ್ನು ತಗೊಂಡು ಒಂದು ಗ್ಲಾಸ್ನಿಂದ ಈ ರೀತಿ ಸ್ನ್ಯಾಶ್ ಮಾಡ್ಕೋತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ದೇವ್ರ ಪ್ರಸಾದ ಅಂದಮೇಲೆ ಎಲ್ಲರಿಗೂ ಇಷ್ಟವೂ ಆಗುತ್ತೆ ನೋಡಿ. ಹಾಗೆ ಫಸ್ಟಿಗೆ ಇಲ್ಲಿ ಸಕ್ಕರೆನ ಆ್ಯಡ್ ಮಾಡಿದ್ರು, ಆಮೇಲೆ ಮೊಸರು, ಈ ರೀತಿ ಮೊಸರನ್ನ ಹಾಕ್ತಾಯಿದ್ದಾರೆ. ಸೊ ನಿಮಗೂ ನಿಮ್ಮ ಅಮ್ಮನ ಕೈ ರುಚಿ ಎಲ್ಲರಿಗೂ ಇಷ್ಟ ಬಿಡಿ. ಹಾಗಾಗಿ ಏನು ಸ್ಪೆಷಲಾಗಿರುತ್ತೆ, ಏನು ಸ್ಪೆಷಲಾಗಿ ನಿಮ್ಮಮ್ಮ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಎಲ್ಲ ಅಡುಗೆನೂ ಇಷ್ಟ ಆಗುತ್ತೆ, ಆದರೆ ಅದರಲ್ಲಿ ನನಗೆ ಸ್ಪೆಷಲಾಗಿ ಇದು ಪಂಚಾಮೃತ ಏನು ಮಾಡ್ತಾರೆ ನೋಡಿ, ಅದು ನನಗೆ ಭಾಳ ಇಷ್ಟ. ಇವಾಗ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀವಿ. ಕಾಜು ಬಾದಾಮು ಸಣ್ಣ ಮಾಡ್ಕೊಂಡಿದ್ದೀವಿ ನೋಡಿ. ಅಂದರೆ ಅದು ಕುಟ್ಟೋದಿರತ್ತಲ್ಲ, ಕಲ್ಲಿಂದ ಕುಟ್ಬಿಟ್ಟೆ ಮಾಡಿರೋದು, ಮಿಕ್ಸಿಯಲ್ಲಿ ಹಾಕಬಾರ್ದು. ಮತ್ತು ಹಾಗೆ ಖರ್ಜೂರ ಕೂಡ ಹಾಕಿದ್ದೀನಿ. ಸ್ವೀಟ್ ಖರ್ಜೂರ ಇರುತ್ತೆ ನೋಡಿ, ಹಸಿಯಾಗಿ ಅದನ್ನು ಹಾಕಿದ್ರೆ ಬೆಟ್ರು. ಇಲಾಯ್ಚಿ ಪುಡಿ ಅಂದರೆ ಏಲಕ್ಕಿ ಪುಡಿನ ಹಾಕಿದ್ದೀನಿ. ಕಸಕಸಿಗೆ ಏನು ಮಾಡಿದ್ರಂದರೆ ಅಮ್ಮ ಹೋಗ್ಬಿಟ್ಟು ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಂಡು ಬಂದು ಈ ರೀತಿ ಕಲ್ಲಿಂದ ಅರೆದ್ಬಿಟ್ಟೆ ಹಾಕೊಳ್ಳೋದು. ತವೆಯಲ್ಲಿ ಬಿಸಿ ಮಾಡ್ಕೊಂಡು ಬರ್ತಾರೆ, ಕಸಕಸಿನ ಹಾಗೆ ಸೇರಿಸಲ್ಲ ನೋಡಿ. ಈ ರೀತಿ ಸಣ್ಣ ಮಾಡ್ಕೋಬೇಕು ಕಲ್ಲಿಂದ, ಆಮೇಲೆ ಈ ರೀತಿ ನಾವು ಹಾಕೋಬೇಕು. ಇದು ನಮ್ಮದು ರೆಡಿ ಆಯಿತು. ಇದರಲ್ಲಿ ಒಂದೇ ಒಂದು ಮಿಸ್ ಅಂದರೆ ಏನಪ್ಪ ಅಂದರೆ ಮತ್ತೆ ಶುಗರನ್ನು ಆ್ಯಡ್ ಮಾಡ್ತಾಯಿದ್ದಾರೆ. ತುಪ್ಪ ಮಿಸ್ ಆಯಿತು ನೋಡಿ, ಇಲ್ಲಾಂದರೆ ಇದು ಪರ್ಫೆಕ್ಟ್ ಮತ್ತು ತುಂಬಾ ರುಚಿ ಆಗ್ತಿತ್ತು. ಇಲ್ಲ ಅಂದ್ರೂ, ತುಪ್ಪ ಇಲ್ಲ ಅಂದ್ರೂ ತುಂಬ ಚೆನ್ನಾಗೇ ಆಗಿತ್ತು ನೋಡಿ. ಈ ರೀತಿ ಆಗಿದೆ ಪಂಚಾಮೃತ. ನಮ್ಮಮ್ಮ ಪದೇ ಈ ರೀತಿಯೇ ಮಾಡೋದು. ಅಂದರೆ ದೇವ್ರ ನೈವೇದ್ಯಕ್ಕೆ ನಮ್ಮ ಎಲ್ಲಮ್ಮ ತಾಯಿಗೂ ಕೂಡ ಇದೇ ಪ್ರಸಾದನ ನಾವು ಮಾಡ್ತೀವಿ ಅಮಾವಾಸ್ಯೆ ಹುಣ್ಣಿಮೆಗೆ. ಸೊ ಈ ರೀತಿ ಆಗಿದೆ. ಇವರು ನನ್ನ ತಾಯಿ, ಅವರಿಗೆ ಹುಷಾರಿಲ್ಲ, ಹಾಗಾಗಿ ಆದ್ರೂ ಅವರು ದೇವ್ರ ಕಾರ್ಯಕ್ರಮ ಅಲ್ವಾ, ಹಾಗೆ ಭಾಗವಹಿಸಿದ್ದಾರೆ. ಸೊ ನೋಡ್ತಿರ್ಬೋದು, ಈ ರೀತಿ ನಾವು ಇಟ್ಬಿಟ್ಟೆ ಪೂಜೆ ಮಾಡೋದು. ಈ ರೀತಿ ನಮ್ಮ ಪೂಜಾ ಮನೆ ಇದೆ ನೋಡಿ. ಅಷ್ಟರಲ್ಲಿ ನಾನು ಕೂಡ ಸಿಂಪಲ್ಲಾಗಿ ಈ ರೀತಿ ರೆಡಿ ಆದೆ, ಯಾಕಂದರೆ ನನಗೂ ಮನಸ್ಸಿರಲಿಲ್ಲ, ನಮ್ಮ ಅಮ್ಮನಿಗೂ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವರು ಚಿಕ್ಕವರು, ಅಂದರೆ ನಮ್ಮ ಚಿಕ್ಕಣ್ಣ ಮತ್ತು ಅವ್ರದ್ದು ವೈಫ್ ಅಂದರೆ ನಮ್ಮ ಅತ್ತಿಗೆ. ಇದು ನನ್ನ ಸೊಸೆ ನೋಡಿ. ಇದು ನನ್ನ ತವ್ರ ಮನೆ ಫ್ಯಾಮ್ಲಿನ ಹೇಳ್ತೀನಿ. ಇವನು ನನ್ನ ಅಳಿಯ. ಸೊ ಇದು ನನ್ನ ಸೊಸೆ ಇವಳು.
ಇಲ್ಲಿ ಒಬ್ಬ ಹಳೆಯ ಇದ್ದಾನೆ ನೋಡಿ. ಇವನು ಎರಡನೇ ಅಂದರೆ 4 ಇವಾಗ ಚಿಕ್ಕವರು ಆರತಿ ಮಾಡ್ತಾ ಇದ್ದಾರೆ ಇಬ್ರು. ಅಂದರೆ ನಮ್ಮ ಸಣ್ಣ ಅಣ್ಣ ಮತ್ತು ಅವರ ವೈಫು ಅಣ್ಣ ಅತ್ತಿಗೆ ಇಲ್ಲಿ ಆರತಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಹಿಂಗಿತ್ತು ನಮ್ಮ ಇವತ್ತಿನ ಒಂದು ಪೂಜೆ. ಎಲ್ಲರೂ ಚೆನ್ನಾಗಿ ಆರತಿ ಮಾಡಿ ಎಂಜಾಯ್ ಮಾಡಿದ್ವಿ. ಹಂಗೇನಿಲ್ಲ, ಎಲ್ಲ ದೊಡ್ಡದಾಗೆ ಆಗಬೇಕು ಕಾರ್ಯಕ್ರಮ, ಅದರಲ್ಲೇ ಖುಷಿ ಇರುತ್ತೆ ಅನ್ನೋದಿಲ್ಲ. ಚಿಕ್ಕ ಈ ರೀತಿ ಇದು ಇದ್ರೇ ತುಂಬ ಸಂತೋಷವಾಗಿರ್ತೀವಿ ನಾವು. ನನ್ನ ಮಗಳು ಮಾಡ್ತಾಯಿದ್ದಾಳೆ ನೋಡಿ. ನನ್ನ ಮಗಳು ಕೂಡ ತುಂಬಾ ಖುಷಿಯಾಗಿದ್ದಳು. ಯಾಕಂದರೆ ನಮ್ಮ ಮನೇಲಿ ನಾವು 4 ಜನ ಇರೋದು, ನಮಗೆ ಜಾಸ್ತಿ ಇದು ಇರಲ್ಲ ನೋಡಿ. ಹಾಗಾಗಿ ಸೊ ನಾನು ಕೂಡ ಮಾಡಿದೆ ಆರತಿನ. ಹೀಗಿರುತ್ತೆ ನಮ್ಮ ಅಮ್ಮನ ಮನೆ ಕಡೆ ಎಲ್ಲ. ವರ್ಷ ಅಂದರೆ ನಮ್ಮ ಅಕ್ಕ ಎಲ್ಲ ಇರ್ತಾರೆ ಅಂತ ಹೇಳಿಬಿಟ್ಟು ರೆಡಿಯಾಗಿ ಚೆನ್ನಾಗೇ ಮಾಡ್ತೀವಿ. ಯಾಕೋ ನನಗೂ ಮನಸ್ಸಿರಲಿಲ್ಲ, ನಮ್ಮ ಅಕ್ಕನೂ ಬಂದಿರಲಿಲ್ಲ, ನಮ್ಮ ಅಮ್ಮನಿಗೂ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸಿಂಪಲಾಗಿ ರೆಡಿಯಾಗಿರೋದು. ಸೊ ಇವಾಗ ನೋಡ್ತಿರ್ಬೋದು ಗಾಡಿಗಳಿಗೆಲ್ಲದಕ್ಕೂ ಪೂಜೆ ಮಾಡ್ತಾ ಇದ್ದಾರೆ, ಆರತಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಗಾಡಿಗೂ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಮನೆಗೆ ಬಂದ್ವಿ. ಅಲ್ಲೇ ಅಂದರೆ ನಮ್ಮ ಅಕ್ಕನ ಮಗ ಏನು ಮಾಡ್ದ ಅಂದರೆ ಪಟಾಕಡಿ ತಂದಿದ್ದ. ಸೊ ಅವನು ಕೂಡ 60 ಪಟಾಕಡಿ ಒಂದೇ ಸಲಕ್ಕೆ ಹಚ್ಚಿದ್ರು ನೋಡಿ. ಆ ವಿಡಿಯೋ ಮಿಸ್ ಆಯಿತು. ಸೊ ನೀವು ನೋಡ್ತಿರ್ಬೋದು ಎಲ್ಲ ಗಾಡಿಗೂ ಲಿಂಬೆಹಣ್ಣು ಇಟ್ಟಿದ್ದಾರೆ. ಅಲ್ಲಿ ನಮ್ಮನ್ನ ಹೋಗ್ಬಿಟ್ಟು ಹಿಂದೆ ಮುಂದೆ ತೊಗೋತಾರೆ ನೋಡಿ ಕಾರನ್ನು. ಸೊ ಈ ರೀತಿ ಇರುತ್ತೆ ನಮ್ಮ ದೀಪಾವಳಿ ಪೂಜೆ ಆಗಲಿ. ಇವನೇ ನೋಡಿ ನಮ್ಮ ಅಕ್ಕನ ಮಗ. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗೆಲ್ಲ ಆಟ ಆಡ್ತಾ ಇದ್ದಾರೆ. ಸೆಲೆಬ್ರೇಷನ್ ಅಂದ್ರೇ ಹಾಗೆ ಅಲ್ವಾ, ಎಲ್ಲರೂ ಕುಟುಂಬ ಇದ್ರೇ ಅದಕ್ಕೊಂದು ಹಬ್ಬ ಅನ್ನೋ ಕಳೆ ಬರುತ್ತೆ. ನನಗೆ ಪ್ರತಿ ವರ್ಷ ನನ್ನ ತವ್ರ ಮನೆ ಕಡೆಯವರು ನನ್ನ ಗಂಡನ ಮನೆಯಲ್ಲಿ ಹಬ್ಬನೇ ಮಾಡೋಗೊಡಲ್ಲ. ಯಾಕಂದರೆ ಬಾ ಅಂತ ಹೇಳಿಬಿಟ್ಟು ಕರೆಸ್ಕೋತಾರೆ. ನನ್ನ ಮಕ್ಕಳು ನಾನು ಪ್ರತಿ ವರ್ಷವೂ ನಮ್ಮ ಅಮ್ಮನ ಮನೇಲಿ ಬಂದುಬಿಟ್ಟೆ ಹಬ್ಬ ಮಾಡೋದು. ಅಂದರೆ ನಮ್ಮ ಕಡೆ ಎಲ್ಲ ಈ ಥರ ಆಗಲ್ಲ. ಸೊ ಪ್ರತಿ ವರ್ಷ ನಮ್ಮ ಮನೇಲಿ ಕೂಡ ಗ್ರ್ಯಾಂಡಾಗೇ ಇರುತ್ತೆ. ಈ ವರ್ಷ ಅಷ್ಟಿಲ್ಲ. ಸೊ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.